ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇ ವ್ಲಾಗ್ ಇದು. ನಾನು ಮತ್ತು ನಮ್ಮ ಯಜಮಾನರು ಇಬ್ಬರೂ ಇವತ್ತು ಈಚೆ ಹೋಗೋ ಪ್ರೋಗ್ರಾಮ್ ಇತ್ತು, ಮಲ್ಲೇಶ್ವರಂ ಆ ಸೈಡ್. ಆ ಕಡೆ ಹೋಗ್ತಾ ಇದ್ವಿ. ನಾವು ಮಲ್ಲೇಶ್ವರಂಗೆ ಹೋಗಬೇಕು ಅಂತಂದರೆ ನಾವು ಸಿಟಿ ಕಡೆಯಿಂದನೇ ಹೋಗಬೇಕು. ಸಿಟಿ ಅಂತಂದರೆ ಲೈಕ್ ಮೆಜೆಸ್ಟಿಕ್ ಆ ಕಡೆ ಎಲ್ಲ ಬರುತ್ತಲ್ಲ, ಆ ಕಡೆಯಿಂದನೇ ಇದು ಮಾಡಬೇಕು. ನಾವು ಈ ಕಡೆಯಿಂದ ಹೋಗ್ತೀವಿ ಅಂತಂದರೆ ಸ್ವಲ್ಪ ದೂರ ಆಗುತ್ತೆ. ವಿಜಯನಗರ ಸೈಡಿಂದ ಹೋಗ್ತೀವಿ ಅಂತಂದರೆ ನಾವು ಆ ಕಡೆನೂ ಈ ಕಡೆ ಸೆಂಟರಲ್ಲಿ ಈ ಕಡೆ ಇರೋದ್ರಿಂದ ಸೊ ನಮಗೆ ಆ ಕಡೆ ಹೋಗೋದು ಏನೇ ಇದ್ರೂ ಸ್ವಲ್ಪ ದೂರನೇ ಅನಿಸುತ್ತೆ. ಮೆಟ್ರೋ ಕನ್ವೀನಿಯೆಂಟ್, ಬಟ್ ಇವಾಗ ಮೆಟ್ರೋ ಪ್ರೈಸ್ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇಲ್ಲಿ ಮಧ್ಯಾಹ್ನ ಇಲ್ಲಿ ಹೋಟೆಲ್ ಹೆಸರು ಯಾವುದು ಮರ್ತೋಗ್ಬಿಟ್ಟೆ, ಶಿವಸಾಗರ್ ಏನೋ ಇರಬೇಕು ಅನಿಸುತ್ತೆ. ಅಲ್ಲಿ ದೋಸೆ ಎಲ್ಲ ಫೇಮಸ್ ಇಲ್ಲಿ. ಅದಕ್ಕೆ ದೋಸೆ, ಮಸಾಲೆ ದೋಸೆ ಮತ್ತು ಮದ್ದೂರು ವಡೆ ತೊಗೊಂಡಿದ್ವಿ. ಅಲ್ಲಿ ನಾನು ವ್ಲಾಗ್ ಮಾಡ್ಕೊಂಡಿದ್ದೆ. ನಾನು ಫ್ಯಾಬ್ರಿಕ್ ಶಾಪಿಂಗ್ ಅಂತ ಹೋಗಿದ್ದು, ಫ್ಯಾಬ್ರಿಕ್ಸ್ ಎಲ್ಲ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಅದೇನಾಯಿತು ವೀಡಿಯೋನೇ ನನಗೆ ಎಡಿಟ್ ಮಾಡಬೇಕಾದ್ರೆ ಹುಡುಕ್ತಾ ಇದ್ದೀನಿ, ವೀಡಿಯೋನೇ ಸಿಕ್ಕಲಿಲ್ಲ. ಡಿಲೀಟು ಆಗಿಲ್ಲ, ಬಟ್ ನಾನು ಅಲ್ಲಿ ವೀಡಿಯೋ ಆನೇ ಮಾಡಲಿಲ್ವೋ ಅದು ಏನೋ ಗೊತ್ತೇ ಆಗಲಿಲ್ಲ ನನಗೆ. ನಾನು ಇವಾಗ ಅದೇ ಅನ್ಕೋತಾ ಇದ್ದೆ, ಫ್ಯಾಬ್ರಿಕ್ಸ್ದೆಲ್ಲ ಎಷ್ಟು ವೀಡಿಯೋ ಮಾಡಿದ್ದೆ, ಅದೇನೋ ವೀಡಿಯೋನೇ ಇಲ್ಲ ಇಲ್ಲಿ. ಇದು ಸಂಡೇ ವ್ಲಾಗ್. ಇದು ಸಂಡೇ ಮಾರ್ನಿಂಗ್ ಸ್ವಲ್ಪ ತರಕಾರಿ ಎಲ್ಲ ತರೋದಕ್ಕೆ ಹೋಗಿದ್ವಿ. ಅಂದರೆ ಮೇನ್ ಎಸ್ಪೆಷಲಿ ಏನಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಅದೆಲ್ಲನೂ. ಟೊಮೆಟೊ ಜಾಸ್ತಿನೇ ತೊಗೊಂಡಿರ್ತೀವಿ ಸ್ಟಾಕ್ ಮನೇಲಿ, ಜಾಸ್ತಿನೇ ಬೇಕಾಗುತ್ತೆ. ಆದರೆ ಒಂದು ಸತಿ ತೊಗೊಂಡು ಒಂದು ಡ್ರಾಯರ್ ಫುಲ್ಲೂ ತುಂಬಿಸಿಟ್ಬಿಟ್ಟಿರ್ತೀವಿ. ಇಲ್ಲಿ ನಾವು ಇವತ್ತು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಮಕ್ಕಳು ಮಮ್ಮಿ ಮನೆಗೆ ಹೋಗಿದ್ರು, ನನ್ನ ತಂಗಿ ಎಲ್ಲ ಇದ್ರು ಅಂದ್ಬಿಟ್ಟು. ಅವಳು ಇವತ್ತು ಅವಳು ಊರಿಗೆ ಹೋಗೋದ್ರಿಂದ ಇವತ್ತು ಅಂದರೆ ಫ್ರೈಡೇನೇ ಕರ್ಕೊಂಡೋಗ್ಬಿಟ್ಟಿದ್ವಿ. ಸೊ ಇವತ್ತು ನಾವು ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡ್ತಾಯಿದ್ವಿ. ನನ್ನ ಯಜಮಾನರು ಹೆಲ್ಪ್ ಮಾಡ್ತಾಯಿದ್ದಾರೆ. ಇದೆಲ್ಲ ರೇರ್ ಮಾಡೋದು, ಸೊ ಅದಕ್ಕೆ ಒಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ಕಡೆ ಟೀ ಮಾಡ್ತಾಯಿದ್ವಿ, ಈ ಕಡೆ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಅಷ್ಟೇ ರೆಸಿಪಿ. ಇನ್ನೇನು ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ. ಹುಡುಗರು ಎಲ್ಲ ಅಲ್ಲೇ ಇದ್ರಲ್ವ, ಹಾಗಾಗಿ ಒಂದು ಮಾಡೋಣ ಅಂದ್ಬಿಟ್ಟು ನಮ್ಮತ್ತೆ ಟಿ ವಿ ನೋಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದು. ಅಂದರೆ ಈ ಥರ ಹೆಲ್ಪ್ ಸಣ್ಣ ಪುಟ್ಟದ್ದು ಯಾವಾಗಲೂ ತುಂಬ ರೇರ್ ಮಾಡೋದು. ಇವತ್ತೇನೋ ನಾನು ಮಾಡ್ತಾಯಿದ್ದೆ ಅಂದ್ಬಿಟ್ಟು ಫ್ರೀ ಇದ್ದರು ಅಂತ ಬಂದಿದ್ದರು ಅಷ್ಟೇ ಕೆಳಗಡೆ. ಇಲ್ಲಾಂದರೆ ಅವರು ಕೆಳಗಡೆ ಬರೋದು, ಅಡುಗೆ ಮನೆಗೆ ಬರೋದು ಅದೆಲ್ಲ ತುಂಬಾ ರೇರ್. ನಾನು ಎಲ್ಲ ಹಾಕ್ತಾಯಿದ್ದೆ, ಅವರು ಮಿಕ್ಸ್ ಮಾಡ್ತಾಯಿದ್ರು. ಇವತ್ತೊಂಥರ ಡಿಫ್ರೆಂಟಾಗಿ ಬಂದಿತ್ತು ಫ್ರೈ. ನಾನು ಬಿರಿಯಾನಿಗೆ ಏನು ರುಬ್ಕೊಂಡಿದ್ನೋ ಅದನ್ನು ಎಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಇವತ್ತು. ಆ ಥರ ಮಾಡಬೇಕು ಅಂತ ಮಾಡಿದಾಗ ಒಂದೊಂದು ಸತಿ ಚೆನ್ನಾಗಿರಲ್ಲ. ಇವತ್ತು ಎಲ್ಲ ಥರನೂ ಒಂಥರ ಡಿಫ್ರೆಂಟಾಗಿ ಇಲ್ಲಿ ಅಂದ್ಬಿಟ್ಟು ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ಈ ವಿಡಿಯೋ ಎಲ್ಲ ಗೊತ್ತಿಲ್ಲ, ಇವಾಗ ಗೊತ್ತಾಯಿತು ನಾನು ವೀಡಿಯೋ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದು. ಸೊ ನೆಕ್ಸ್ಟ್ ಇದು ಮಂಡೇ ವ್ಲಾಗ್. ಇದು ನಾನು ನನ್ನ ಬನಾರಸ್ ಸ್ಯಾರೀಸ್ ಆರ್ಡರ್ ಕೊಟ್ಟಿದ್ದೆ ಜಾನ್ವಿ ಅವ್ರ ಹತ್ರ. ಒಂದು 5 ಬನಾರಸ್ ಸ್ಯಾರೀಸ್ ಆರ್ಡರ್, ಒಂದು ಬಿಗ್ ಆರ್ಡರ್ ಕೊಟ್ಟಿದ್ವಿ. ಇದು ನೆಕ್ಸ್ಟ್ ಮುಂದೆ ಹೋಗ್ತಾ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಪ್ರತಿಯೊಂದೂ. ಅವರು ನನಗೆ ಡೆಲಿವರಿ ಕೊಟ್ಬಿಟ್ಟು ಹೋಗೋದಕ್ಕೆ ಬಂದಿದ್ದರು, ಮನೆ ಹತ್ರ ಬಂದು ಕೊಟ್ಬಿಟ್ಟು ಹೋದರು. ಸೊ ನಾನು ತೋರಿಸ್ತೀನಿ ಇವಾಗ ನೋಡಿ. ಒಂದು 5 ಸ್ಯಾರೀಸ್ ತೊಗೊಂಡಿದ್ದೆ. ಅದು ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಂಗೆ ನಿನ್ನೆ ವ್ಲಾಗ್ಗೆ ಸ್ವಲ್ಪ ಶಾರ್ಟ್ ವ್ಲಾಗ್ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗಲ್ಲಿ ನಾನು ನಿನ್ನೆ ಪರ್ಚೇಸ್ ಮಾಡಿದಂತಹ ಒಂದು 5 ಸ್ಯಾರೀಸ್ ಇದೆ, ಬನಾರಸ್ ಸ್ಯಾರಿ, ಪ್ಯೂರ್ ಬನಾರಸ್ ಸ್ಯಾರಿ ಕಲೆಕ್ಷನ್ನ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಫುಲ್ಲು ಸ್ಯಾರೀಸು. ಇವಾಗ ನಾವು ರಿಲೇಷನ್ಸ್ ಅಂದರೆ ಫುಲ್ಲು ಸ್ಯಾರೀಸ್ ಇವಾಗ ನಾನು ಮತ್ತು ಲಕ್ಷ್ಮಿಕಾ, ದೀಪಿಕಾಕದು ಮತ್ತು ನಮ್ಮ ಅತ್ತೆ ಅವ್ರದ್ದು ಎಲ್ಲರದ್ದು ಒಂದು 5 ಸ್ಯಾರೀಸ್ ಆರ್ಡರ್ ಕೊಟ್ಟಿದ್ವಿ ಉತ್ಸವ್ ಕಲೆಕ್ಷನ್ಸಲ್ಲಿ. ನನ್ನ ಫ್ರೆಂಡ್ ಜಾನ್ವಿ ಅಂತ ನಿಮಗೆ ತೋರಿಸಿರ್ತೀನಿ ನನ್ನ ವೀಡಿಯೋ. ಬಳೆಶಾಸ್ತ್ರ ಬ್ಲಾಗಲ್ಲೆಲ್ಲ ಮೆನ್ಷನ್ ಮಾಡಿದೆ, ನಾನು ಅವ್ರನ್ನ ತೋರಿಸಿದ್ದೀನಿ. ಅವ್ರ ಪೇಜಲ್ಲಿ ತೊಗೊಂಡಿರೋದು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ನನ್ನ ಆ್ಯನಿವರ್ಸರಿ ಸ್ಯಾರಿ ಒಂದಷ್ಟು ಜನ ಕೇಳಿದ್ವಿ ಎಲ್ಲಿ ತೊಗೊಂಡಿದ್ಯೋ ಏನು ಅಂತೆಲ್ಲ. ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದೆ ಉತ್ಸವ್ ಕಲೆಕ್ಷನ್ಸ್ ಅಂತ. ಅದು ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ಇನ್ಸ್ಟಾಗ್ರಾಮ್ ಪೇಜ್ ನೀವು ಚೆಕ್ ಮಾಡ್ಬೋದು, ಉತ್ಸವ್ ಕಲೆಕ್ಷನ್ ಅಂತ. ಇದು ಅವರು ಜಾಹ್ನವಿ ಅವರೇ ಅದು ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ನೀವು ಅವ್ರಿಗೆ ಹೋಗಿ ಮೆಸೇಜ್ ಮಾಡಿ, ಬೇಕಾದರೆ ನನ್ನ ಹೆಸರು ಹೇಳಿಬಿಟ್ಟೆ ಹಿಂಗೆ ಯೂಟ್ಯೂಬಲ್ಲಿ ನೋಡಿ ನಾವು ಕೇಳ್ತಾ ಇದ್ದೀವಿ ಅಂತಂದ್ರು. ಓಕೆ, ನಾನು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಮಾಡಿದಾಗ ಅದರಲ್ಲೂ ನಾನು ಈ ಸ್ಯಾರಿ ಜಾರ್ಜೆಟ್ ಸ್ಯಾರೀಸ್ ಎಲ್ಲ ತೋರಿಸಿದ್ದೆ ನಾನು. ಆವಾಗೂ ಕೆಲವೊಂದಷ್ಟು ಜನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಮತ್ತು ಸ್ಯಾರೀಸ್ ಆರ್ಡರ್ ಮಾಡಿದ್ದೀರಾ ಅವ್ರ ಪೇಜಲ್ಲೂ.
ಅದೇ ಸೇಮ್ ಸ್ಯಾರಿನೇ ಸೇಮ್ ಕಲರೇ ಬೇಕು ಅಂತ ಆರ್ಡರ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ರು. ಸೊ ಯಾರಿಗಾದ್ರೂ ಬೇಕಾದರೆ ಇವಾಗ ನಾನು ಈ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ. ನೀವು ಇದರಲ್ಲೂ ಯಾವ್ದಾದ್ರು ಇಷ್ಟ ಆದರೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೊಬೋದು. ನನಗಂತೂ ಫುಲ್ಲು ಕನ್ವೀನಿಯೆಂಟ್ ಅನಿಸುತ್ತೆ ಅವ್ರ ಹತ್ರ ಶಾಪಿಂಗ್ ಮಾಡೋದು. ಸೊ ಇವಾಗ ಒಂದು ವಿಡಿಯೋ ನನ್ನ ಹತ್ರ ಇವಾಗ ಆಲ್ಮೋಸ್ಟ್ ಸಿಲ್ಕ್ ಸ್ಯಾರೀಸು, ಮೈಸೂರು ಸಿಲ್ಕ್ ಎಲ್ಲ ಥರದ್ದು ಕಲೆಕ್ಷನ್ಸ್ ಇದೆ. ಇವಾಗ ಬನಾರಸ್ ಸ್ಯಾರಿ ಟ್ರೆಂಡಿಂಗಲ್ಲಿದೆ. ಫಸ್ಟಿಂದನೂ ಟ್ರೆಂಡಿಂಗು, ಇವಾಗ ಸ್ವಲ್ಪ ಜಾಸ್ತಿನೇ ಟ್ರೆಂಡಿಂಗ್ ಅಂತ ಅಂದ್ಕೊಳ್ಳಿ. ಅದರ ಒಂದು ಕಲೆಕ್ಷನ್ ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ನಾನು ಎಲ್ಲರೂ ಆರ್ಡರ್ ಮಾಡಿದ್ವಿ ನಮ್ಮ ಮನೇಲಿ. ಅವ್ರ ಪೇಜಲ್ಲೆಲ್ಲ ಹಾಕಿದ್ದಾಗ ನಾವು ಅದನ್ನು ನೋಡಿ ಮಾಡಿ ಮತ್ತು ನಮ್ಗೆ ಯಾವ ಕಲರ್ ಬೇಕು ಆ ಕಲರೇ ಡೈಯಿಂಗ್ ಮಾಡಿಸಿ ಕೊಡ್ತಾರೆ. ಮತ್ತು ಫ್ಯಾಬ್ರಿಕ್ ಚೆಕ್ಕು ಅಷ್ಟೇ, ಈ ಥರ ಫ್ಯಾಬ್ರಿಕಲ್ಲಿ ಯಾವ ಬುಟ್ಟ ಬೇಕು ಆ ಥರದ್ದೆಲ್ಲ ನಮಗೆ ಡೀಟೇಲಿಂಗ್ ಇದಿರೋದ್ರಿಂದ ನನಗೆ ಸ್ವಲ್ಪ ಕಂಫರ್ಟ್ ಅನಿಸುತ್ತೆ. ಶಾಪಲ್ಲಿ ಹೋದರೆ ಏನಂತಂದರೆ ನನಗೆ ಅಂದರೆ ಸೆಲೆಕ್ಟೆಡ್ ಕಲರ್ಸ್ ಇರುತ್ತೆ. ಸೊ ನಾವು ಅದ್ರಲ್ಲಿ ಏನಿದೆಯೋ ಅದು ತೊಗೊಬೇಕಾಗುತ್ತೆ. ಇಲ್ಲ ಆ ಕಲರಲ್ಲಿ ಡಿಸೈನ್ಸ್ ನೋಡೋಕೆ ಹೋದರೆ ಸಿಕ್ಕಲ್ಲ, ಡಿಸೈನ್ಸಲ್ಲಿ ಕಲರ್ಸ್ ಸಿಕ್ಕಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಎಲ್ಲದು ಕನ್ವೀನಿಯೆಂಟ್ ಇರುತ್ತೆ, ಯಾವ ಕಲರ್ ಬೇಕು, ಯಾವ ಕಲರ್ ಕಾಂಬಿನೇಷನ್ ಬೇಕು ಅನ್ನೋದೆಲ್ಲನೂ. ಸೊ ಇದು ಫಸ್ಟ್ ನಾನು ಲಕ್ಷ್ಮೀಕಾ ಸ್ಯಾರಿ ತೋರಿಸ್ತೀನಿ. ಇದು ನೆವಿ ಬ್ಲೂಗೆ ಪಿಂಕ್ ಬಾರ್ಡರ್, ಬೇಬಿ ಪಿಂಕ್. ಇವಾಗ ನನಗೆ ಲೈಟಲ್ಲಿ ನಿಮ್ಗೆ ಯಾವ ಕಲರ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೇನೋ. ಬೇಕಾದರೆ ನಾನು ಸೈಡಲ್ಲಿ ಫೋಟೋ ಆ್ಯಡ್ ಮಾಡಿರ್ತೀನಿ ನೋಡಿ. ಈ ಥರ ಇದು ಜರಿಯಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಜರಿ ಎಲ್ಲ ಫುಲ್ಲು ವೆಯ್ಟ್ ಇರುತ್ತೆ. ಫುಲ್ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಇದು ಪ್ಯೂರ್ ಜರಿ ಅಂತ. ನೆವಿ ಬ್ಲೂಗೆ ಪಿಂಕ್ ಬಾರ್ಡರ್, ಲೈಟ್ ಪಿಂಕ್. ನೆವಿ ಬ್ಲೂಗೆ ಲೈಟ್ ಪಿಂಕ್ ಬಾರ್ಡರ್. ಇದು ಬ್ಲೌಸ್ ಬಂದು ಪ್ಲೇನ್ ಬರುತ್ತೆ. ಇದು ನಾವು ಜಾರ್ಜೆಟ್ ಸ್ಯಾರಿ, ಇದು ಬನಾರಸ್ ಜಾರ್ಜೆಟ್ ಸ್ಯಾರಿ. ಬನಾರಸ್ ಕ್ರೇಪ್ ಸ್ಯಾರಿ ಅಂತಂದ್ರೆ ಬ್ಲೌಸು ಅದು ಬುಟ್ಟ ಡಿಸೈನ್ ಬರುತ್ತೆ. ಸೊ ನನಗೂ ಬುಕ್ ಮಾಡಿದಾಗೇ ಗೊತ್ತಾಗಿದ್ದು ಅದು ಎರಡು ಡಿಫ್ರೆನ್ಸು ಏನು ಅಂತ. ಒಂದ್ಸತಿ ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ಸೊ ದಟ್ ಇದು ಸೆರಗ್ ಬರುತ್ತೆ. ಇದು ಬ್ಲೌಸ್. ಇದು ಸ್ಯಾರಿ ತೋರಿಸ್ತೀನಿ. ಇದು ನಮ್ಮ ಅತ್ತೆ ಸ್ಯಾರಿ. ಇದು 3D ಬರುತ್ತೆ. ನಾನು ಅವಾಗಲೇ ಫಸ್ಟ್ ತೋರಿಸಿದ 2D. ಇದೂ ಅಷ್ಟೇ ನೆವಿ ಬ್ಲೂ. ಇದು ನೆವಿ ಬ್ಲೂಗೆ ಡಬಲ್ ಬಾರ್ಡರ್, ಇದು ಪಿಂಕ್ ಮತ್ತು ರೆಡ್ ಬಾರ್ಡರ್. ಇದು ಸ್ಯಾರಿ ಫುಲ್ಲು ವೆಯ್ಟ್ ಇದೆ. ಇಲ್ಲಿ ನಮಗೆ ಸ್ವಲ್ಪ ಜಾರ್ಜೆಟ್ ಫೀಲ್ ಬರುತ್ತೆ, ಇಲ್ಲಂತೂ ಫುಲ್ ಬನಾರಸ್ ಫೀಲ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಪ್ಯೂರ್ ಜರಿ ಅಂತ. ನಾವು ಯಾವ ಕಲರ್ ಕಳಿಸಿದ್ರು ಆ ಕಲರೇ ಡೈಯಿಂಗ್ ಮಾಡಿಸಿ ಕಳಿಸಿದ್ದಾರೆ. ಒಂಚೂರು ಏನು ವೇರಿಯೇಷನ್ಸ್ ಆಗಿಲ್ಲ. ಸೊ ಕಂಫರ್ಟ್ ಅನಿಸ್ತು. ಫಸ್ಟ್ ಟೈಮ್ ನಾವು ಬಿಗ್ ಆರ್ಡರ್ ಕೊಟ್ಟಿದ್ದೆ. ಇದು 5 ಸ್ಯಾರೀಸ್, ಅದು ಬನಾರಸಲ್ಲಿ. ಫುಲ್ ಒಳಗಡೆ ಎಷ್ಟು ರಿಚ್ ಆಗಿ ಅನಿಸುತ್ತೆ. ಇದು ಬ್ಲೌಸ್ ಬಂದು ರೆಡ್ ಬರುತ್ತೆ, ಪ್ಲೇನಲ್ಲೇ ಬರುತ್ತೆ. ಇದು ಬ್ಲೌಸ್ ಪ್ಲೇನಲ್ಲಿ ಬರುತ್ತೆ. ಬಾರ್ಡರ್ ಬಂದು ಸೆರ್ಗು ರೆಡ್ ಕಲರ್ ಬರುತ್ತೆ. ಈ ಥರ ಇದು ನೆಕ್ಸ್ಟ್ ಸ್ಯಾರಿ. ಇದು ದೀಪಿಕಾ ಸ್ಯಾರಿ. ಇದೆ ಅದು ರೆಡ್ಗೆ ಪಿಂಕ್ ಬಾರ್ಡರ್ ಹೇಳಿದ್ರು. ಇದು 2D ಸ್ಯಾರಿ. ಪಿಂಕ್ ಇದು ಒಂಥರ ರಾಣಿ ಪಿಂಕ್ ಅಂತಾರಲ್ಲ ಆ ಕಲರ್. ಇದು ಬ್ಲಡ್ ರೆಡ್ ಇದೆ. ಇದು ಈ ಕಲರು. ಬ್ಲೌಸ್ ಬಂದು ಪಿಂಕ್ ಕಲರೇ ಬಂದಿದೆ. ಈ ಕಲರ್ ಬ್ಲೌಸು. ಈ ಸ್ಯಾರಿ ರೇಂಜ್ ಅಂತಲೂ ನೀವು ಸಪ್ರೇಟಾಗೂ ಮೆಸೇಜ್ ಮಾಡಿ ಕೇಳ್ತೀರಾ. ನಾನು ಫಸ್ಟ್ ಹೇಳ್ತೀನಿ, 9,000ಇಂದ 10,000ನಲ್ಲಿ ಆ ರೇಂಜಲ್ಲಿ ಬರುತ್ತೆ. ಯಾಕಂದರೆ ನಾವು 2D ಸ್ಯಾರಿಗೆ ಒಂದು ಪ್ರೈಸ್ ಇರುತ್ತೆ, 3D ಸ್ಯಾರಿಗೆ ಒಂದು ಪ್ರೈಸ್ ಇರುತ್ತೆ. ಮತ್ತು ನಾವು ಕ್ರೇಪಲ್ಲಿ ಹೋಗ್ತೀವಿ ಅಂತಂದರೆ ಕ್ರೇಪ್ಗೆ ಬೇರೆ ಪ್ರೈಸ್ ಇದೆ. ಸೊ ಇದು ಜಾರ್ಜೆಟ್ ಬನಾರಸ್ ಅಂತಂದರೆ ಅರೌಂಡ್ 9 to 10K ಅರೌಂಡ್ ಬರುತ್ತೆ. ಇದು
ಇದು ಸೆಲ್ಫ್ ಬರುತ್ತೆ. ನನಗಂತೂ ಇದ್ರಲ್ಲಿ ಒಂದು ಕಲೆಕ್ಷನ್ ತೊಗೊಬೇಕಂತ ಸಖತ್ತು ಅನ್ಕೊತಾ ಇದ್ದೆ. ಒಂದು 3-4 ಮಂತ್ಸಿಂದ ಅನ್ಕೊಂಡಿದ ತಕ್ಷಣ ಫಸ್ಟ್ ಅದು ಹೆಂಗೆ ಅಂತ ಅಂದರೆ ಅವರು ನಾನು ಹೇಳಿದೆ ತೊಗೋಬೇಕು ಅಂದಿದ ತಕ್ಷಣನೇ ಅವರು ಚಿಕ್ಕಮ್ಮ ಹತ್ರ ಸಾರಿ ಇತ್ತು. ಸೊ ಅವರೇ ತರಿಸಿದ್ದು, ಅದನ್ನು ತರಿಸಿ ನಾನು ಅದನ್ನು ನೋಡಿ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತೆಲ್ಲ ನೋಡಿ ಆಮೇಲೆ ಚೆಕ್ ಮಾಡಿನೇ ನಾನು ಆರ್ಡರ್ ಕೊಟ್ಟಿದ್ದು. ಸೊ ಆ ಥರ ಫುಲ್ ಡೌನ್ ಟು ಅರ್ಥ ಅವರಂತೂ. ಇದು ನೆಕ್ಸ್ಟ್ ಇದು ಬಂದು ಇದು ನನ್ನ ಸಾರಿ. ಇದು ನಾನು 3D ತಗೊಂಡೆ, ಪರ್ಪಲ್ ಬಾರ್ಡರ್. ಇದು 3D ತಗೊಂಡೆ, ಪರ್ಪಲ್ಗೆ ಗ್ರೀನ್ ಮತ್ತು ಇದು ರೆಡ್ ಬರುತ್ತೆ ಈ ಥರ. ನಾನು ಎಲ್ಲರಿಗೂ ಕಲರ್ ಚಾಯ್ಸ್ ಮಾಡಿದೆ. ನನಗೆ ತಗೋಬೇಕಾಗೇ ನನಗೆ ಸಖತ್ ಕನ್ಫ್ಯೂಸ್ ಆಗೋಯ್ತು. ಇವಾಗ ನಾನೇ ಎಲ್ಲರಿಗೂ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿ ಒಂದಷ್ಟು ಕಳಿಸಿದೆ ಯಾವ ಕಲರ್ಸ್ ಅವ್ರಿಗೆ ಬೇಕು ಅಂತ. ಅದರಲ್ಲಿ ನನಗೇನೆ ಕನ್ಫ್ಯೂಷನ್ ಆಗೋಯ್ತು, ನಾನು ಯಾರು ತಗೊಳ್ಳಿ ಫೈನಲ್ ಆಗಿ ಅಂತ. ಮತ್ತು ನಾನು ತುಂಬ ಕಲರ್ದಾಗಿರ್ಬೋದು ಇದು ಅಂದರೆ ಜಾಸ್ತಿ ನಾನು ಇದು ಮಾಡೋಕ್ಕೋಗಲ್ಲ. ನನಗೆ ಈ ಕಲರ್ ಸಿಕ್ಕಿಲ್ಲ, ಆ ಕಲರ್ ಸಿಕ್ಕಿಲ್ಲ, ಇದೇ ಬೇಕಾಗಿತ್ತು ಅದೇ ಬೇಕಾಗಿತ್ತು ಅಂತ. ಸೊ ಒಂದಷ್ಟು ನೋಡಿದೆ, ಅದರಲ್ಲಿ ಓಕೆ ಇದನ್ನು ಟ್ರೈ ಮಾಡೋಣ, ಬೇಕಾದರೆ ಇನ್ನೊಂದು ಸತಿಗೆ ಇನ್ನೊಂದು ಥರ ತೊಗೊಬೋದು, ಈ ಕಲರ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡಿದ್ದು. ಪರ್ಪಲ್, ಇದು ರೆಡ್ ಇದು ಬರುತ್ತೆ. ಇದು ನನ್ನ ಸ್ಯಾರಿ ಮಾತ್ರ ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ಇದು ಆ ಸ್ಯಾರಿ ಎಲ್ಲ ಫುಲ್ ಓಪನ್ ಮಾಡಿದ್ರೆ ಫೋಲ್ಡಿಂಗ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ. ಇದು ಬ್ಲೌಸು ಇದು ಜಾರ್ಜೆಟ್ ಅಲ್ಲಿ ರೆಡ್ ಕಲರ್ ಬರುತ್ತೆ, ಫುಲ್ ಪ್ಲೇನ್ ಬರುತ್ತೆ, ಬಾರ್ಡರ್ ಇದೆ. ಸೊ ಬ್ಲೌಸ್ ಸ್ಟಿಚ್ ಆದ್ಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿಸಿದ್ದೀನಿ ಅಂತ. ಒಂದು ಐಡಿಯಾ ಇದೆ ಆ ಥರನೇ ಮಾಡಿಸ್ಬೇಕು ಅಂತ. ಫುಲ್ ಸ್ಯಾರಿ ಈ ಥರ ಕಾಣಿಸುತ್ತೆ. ಕೊಟ್ಟಾಗಿಂದ ನಾನು ಇವತ್ತು ಫುಲ್ಲು ಓಪನ್ ಮಾಡಿ ನೋಡಿದ್ದು ಅಂತಂದರೆ, ಸೊ ನನಗಂತೂ ಫುಲ್ಲು ಇಷ್ಟ ಆಯಿತು. ನೋಡೋಣ ಯಾವ ಫಂಕ್ಷನ್ಗೆ ಡ್ರಾಪ್ ಮಾಡ್ತೀನಿ ಅಂತ ನೋಡೋಣ. ನಂತರ ಪರ್ಪಲಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ, ಸೊ 3Dಯಲ್ಲೇ ತೊಗೊಳ್ಳೋಣ, ಸ್ವಲ್ಪ ರಿಚಾಗಿ ಕಾಣಿಸುತ್ತೆ ಮತ್ತು ಎಲ್ಲ ಫಂಕ್ಷನ್ಸ್ಗೂ ಚೆನ್ನಾಗಿ ಅನಿಸುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ರೇಷ್ಮೆ ಸೀರೆ ಉಟ್ಕೊಂಡು ಹೋಗೋದಿದ್ದೇ ಇರುತ್ತೆ. ಈ ಸಮ್ಮರಲ್ಲೆಲ್ಲ ಉಟ್ಕೊಳಕ್ಕಾಗಲ್ಲ. ಈ ಥರ ಉಟ್ಟಾಗೂ ಇವಾಗ ಫ್ಯಾನ್ಸಿಯಾಗಿ ಇವಾಗೆಲ್ಲ ಮೈಸೂರು ಸಿಲ್ಕ್ ಏನು ಟ್ರೆಂಡಿಂಗ್ ಆಗಿದೆ, ಅದೇ ಥರ ಇವಾಗ ಈ ಥರನೂ ಉಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಒಂದು ಕಲೆಕ್ಷನ್ಸ್ ಇರಲಿ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಮತ್ತು ಇನ್ನೊಂದು ಏನಂದರೆ ರತ್ನಂ ಸಿಲ್ಕಲ್ಲಿ ನಾನು ಆಲ್ಮೋಸ್ಟ್ ಈ ಕಲರ್ ನೋಡಿದ್ದೆ. ನಾನು ರತ್ನಂ ಸಿಲ್ಕಲ್ಲಿ ನೋಡಿಬಿಟ್ಟು ನಾನು ಅಲ್ಲೂ ಪ್ರೈಸ್ ಚೆಕ್ ಮಾಡಿದೆ. ಆಮೇಲೆ ನೋಡಿದ್ದು ನಾನು ಅಲ್ಲಿ ಪ್ರೈಸು ಚೆಕ್ ಮಾಡಿದೆ ಮತ್ತು ಕ್ವಾಲಿಟಿ ವೈಸ್ ಕಂಪೇರ್ ಮಾಡಿಕೊಂಡ್ರೆ ನನಗೆ ಇಲ್ಲಿ ಓಕೆ ಅನ್ನಿಸ್ತು. ಒಂದೆರಡು ಕಡೆ ನಾನು ನೋಡಿದ್ದೀನಿ. ಸೊ ನಾನು ಅಲ್ಲಿ ಚೆಕ್ ಮಾಡಿಬಿಟ್ಟು ಬಂದು ಆಮೇಲೆ ನಾನು ಇಲ್ಲಿ ಆರ್ಡರ್ ಕೊಟ್ಟಿದ್ದು. ನಾನು ಅಲ್ಲಿ ನನ್ನ ತಂಗಿಗೆ ಶಾಪಿಂಗ್ ಅಂತ ಹೋದಾಗ ನಾನು ನೋಡಿದ್ದು. ಪ್ರೈಸ್ಗೂ ಮತ್ತು ಅದು ಕ್ವಾಲಿಟಿಗೂ ಅಷ್ಟು ಮ್ಯಾಚೇ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ನೋಡ್ಬಿಟ್ಟು ಬಂದು ಆಮೇಲೆ ನಾನು ಫಸ್ಟೇ ಆರ್ಡರ್ ಮಾಡಿದ್ದೆ, ಬಟ್ ಆಮೇಲೆ ಇನ್ನೂ ಕನ್ಫರ್ಮ್ ಆಯಿತು ನನಗೆ. ಸೊ ಓಕೆ ಅಂದ್ಬಿಟ್ಟು ಆಮೇಲೆ ಬಂದಾದ್ಮೇಲೂ ಅಷ್ಟೇ ನೋಡಿರೋದು ಆ ಡೀಟೇಲಿಂಗ್ ಏನಿದೆ ಅದು ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ ನಮಗೆ ನೋಡಿದ ತಕ್ಷಣನೇ. ಇದು ಬ್ಲೌಸ್ಗೆ ಜರಿನೂ ಅಷ್ಟೇ, ಜರಿ ನಿಮಗೆ ನೋಡಿದ ತಕ್ಷಣ ಅದು ಮುಟ್ಟಿದಂಗೆ ಫೀಲ್ ಗೊತ್ತಾಗ್ಬಿಡುತ್ತೆ, ಅದು ಪ್ಯೂರ್ ಇದು. ಸೊ ಇದು ಒಂದು ಸ್ಯಾರಿ. ನಂದು ಇನ್ನೊಂದು
ಒಂದು ಸ್ಯಾರಿ ಇದೆ, ನಮ್ಮ ಅತ್ತೆಯವರ ಕೋ ಸಿಸ್ಟರ್ ಅವ್ರದ್ದು ಒಂಥರ ಶೇಡ್, ಇದು ನೇರಳೆಣ್ಣೆ ಕಲರ್, ಇದು ಗ್ರೀನು ನೆಬಿಟ್ಟು. ಸೊ ಇದೊಂದು ವಿಡಿಯೋ ಮಾಡಿ ತೋರಿಸೋಣ ಅನ್ನೋದು ಇತ್ತು, ಒಂದು ಕಲೆಕ್ಷನ್ಸ್ ಎಲ್ಲ. ಅದೇ ಇದೊಂದು ವಿಡಿಯೋ ಮಾಡಿ ತೋರಿಸೋಣ, ಒಂದು ಐಡಿಯಾ ಬರುತ್ತೆ. ಮತ್ತು ನನ್ನ ಆ್ಯನಿವರ್ಸರಿ ಇದು ಸ್ಯಾರಿದು ಅದನ್ನು ಅಷ್ಟೇ ಈ ವ್ಲಾಗಲ್ಲೇ ಹೇಳೋಣ ಅಂದ್ಬಿಟ್ಟು. ಎಷ್ಟೊಂದು ಜನ ನಾನು ಆಲ್ರೆಡಿ ಹೇಳಿರ್ತೀನಿ, ತಿರ್ಗಾ ಅದೇ ಕ್ವಶನ್ನೇ ಕೇಳ್ತಾ ಇದ್ದಾಗ ನಾನು ಅಂದ್ರೂ ಕಮೆಂಟಲ್ಲಿ ಆದಷ್ಟು ರಿಪ್ಲೈ ಮಾಡಿರ್ತೀನಿ, ಇಲ್ಲ ಆ ವ್ಲಾಗ್ ಹೋಗಿ ನೋಡಿ ಅಂತಲೂ ಹೇಳಿರ್ತೀನಿ. ಸೊ ತಿರ್ಗಾ ಅದೇ ಕಮೆಂಟ್ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಫುಲ್ಲು ವಿಡಿಯೋ ನೋಡಿದ್ರೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಸೊ ಗೊತ್ತಾಗುತ್ತೆ. ಇದಾಗಿದ್ದು ಇವತ್ತಿನ ವ್ಲಾಗ್, ಶಾರ್ಟ್ ವ್ಲಾಗ್ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರ್ಗಾ ನಿಮಗೆ ಯಾವ ಕಂಟೆಂಟ್ ಬೇಕು, ಯಾವ ಥರ ಮಾಡಲಿ ಅಂತೆಲ್ಲನೂ ಒಂದು ಸಜೆಷನ್ ಕೊಡಿ. ನನ್ನ ಡೈಲಿ ರೂಟೀನ್ ಏನಕ್ಕೆ ಮಾಡ್ತಾನೆ ಅಂದರೆ, ಆಲ್ಮೋಸ್ಟ್ ನನ್ನ ಡೈಲಿ ರೂಟೀನ್ ಸೇಮೇ ಇರುತ್ತೆ. ಸೊ ಆದಷ್ಟು ನಾನು ಫಂಕ್ಷನ್ಸ್ ಇದ್ದಾಗ ಫಂಕ್ಷನ್ಸ್ ವ್ಲಾಗ್ ಮತ್ತು ಗೆಟ್ ರೆಡಿ ವಿತ್ ಮೀನೇ ಮಾಡ್ತಾ ಇದ್ದೀನಿ. ನಾನು ಡೈಲಿ ವ್ಲಾಗ್ ಕೆಲವೊಂದಷ್ಟು ಜನಕ್ಕೆ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅನ್ಕೋತೀನಿ, ಯಾಕಂದರೆ ಸೇಮ್ ರೂಟೀನೇ ಇರುತ್ತೆ. ನಾನು ಇನ್ನೇನು ಡಿಫ್ರೆಂಟ್ ತರೋಕ್ಕಾಗಲ್ಲ ಮನೆಯಲ್ಲಿ ಮಾಡಿದಾಗ. ಸೊ ಹಾಗಾಗಿ ಅಷ್ಟೇ ನಾನು ಡೈಲಿ ರೂಟೀನ್ ಮಾಡ್ತಾಯಿಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಸೊ ದಟ್ ನಾನು 3 to 4 days ಆಗಿರ್ಬೋದು ಗ್ಯಾಪ್ ಆದ್ರೂ ಒಂದು ಒಳ್ಳೆ ಕಂಟೆಂಟ್ ವಿಡಿಯೋನೇ ಮಾಡೋಣ ಅಂತ ಅಷ್ಟೇ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.